ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆ ಇವತ್ತು ಕರ್ಕೊಂಡು ಹೋಗ್ತಾ ಇರೋದು ಕಲಿಯುಗದ ಆರಾಧ್ಯ ದೈವ ಸಾಯಿಬಾಬಾರವರು ನೆಲೆಸಿರುವ ಶಿರಡಿಗೆ. ಈ ಶಿರಡಿ ಇರೋದು ಮಹಾರಾಷ್ಟ್ರದ ಅಹಮದ್ ನಗರಲ್ಲಿ. ಎಷ್ಟೋ ಜನ ಭಕ್ತಾದಿಗಳು ಪ್ರತಿ ಗುರುವಾರ ಆದರೆ ಸಾಕು ತಮ್ಮ ಊರಲ್ಲಿರೋ ದೇವಸ್ಥಾನಗಳಿಗೆ ಪ್ರತಿನಿತ್ಯ ಭೇಟಿ ನೀಡ್ತಾನೆ ಇರ್ತಾರೆ. ಆದರೆ ಎಷ್ಟೋ ಜನ ಭಕ್ತರುಗಳಿಗೆ ಶಿರಡಿಯನ್ನು ನೋಡೋ ಅವಕಾಶ ಇನ್ನೂ ಸಿಕ್ಕಿರಲ್ಲ. ನಮ್ಮ ವಿಡಿಯೋ ಕಡೆಯಿಂದ ಯಾವ್ಯಾವ ಭಕ್ತಾದಿಗಳು ಶಿರಡಿಯನ್ನು ನೋಡಿಲ್ಲವೋ ಅವ್ರಿಗೆ ಶಿರಡಿಯನ್ನು ತೋರಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರನ್ನು ಕೈ ಬೀಸಿ ಕರೆಯುವ ಕಲಿಯುಗದ ಆರಾಧ್ಯ ದೈವ ಕರುಣಾಸಿಂಧು ಕರುಣಾಮಯಿ ಸಾಯಿಬಾಬಾರವರ ಮನೆಗೆ ಹೋಗೋಣ ಬನ್ನಿ. ಸಮಸ್ತ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸೊ ಹಾಯ್ ಗೈಸ್, ಫೈನಲಿ ನಾವು ಬಂದಿದ್ದೀವಿ ಇವಾಗ ಶಿರಡಿಯಲ್ಲಿ ನಾವು ಇವಾಗ ಇರೋ ರೂಮ್ದು ನಿಮಗೆ ಟೂರ್ ಮಾಡಿಸ್ತೀನಿ ಆ್ಯಕ್ಚುಲಿ. ಆ್ಯಂಡ್ ಈ ರೂಮಲ್ಲಿ ನಿಮಗೆ 24 hours ಹಾಟ್ ವಾಟರು ಪ್ಲಸ್ ಕೋಲ್ಡ್ ವಾಟರ್ ಎರಡೂ ಇದೆ. ಜಸ್ಟ್ ಬೆಡ್ ಎಲ್ಲ ಕೊಟ್ಟಿದ್ದಾರೆ, ಬೆಡ್ಡು ಗಿಡ್ಡು ಎಲ್ಲ. ಆ್ಯಂಡ್ ಮಿರರ್ ಗಿರರು ಸ್ವಲ್ಪ ಥಿಂಗ್ಸ್ ಜಸ್ಟ್ ಈ ರೂಮ್ ಇಷ್ಟೇ ಇರೋದು. ಸೊ ಇದರ ಕಾಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್ 550 ಬೀಳುತ್ತೆ. ಎಲ್ಲ ಭಕ್ತಾದಿಗಳಿಗೆ ಇದೊಂದು ಮಾತ್ರ ನೆನಪಿರಲಿ, ಪ್ರತಿ ಸತಿ ಶಿರಡಿಗೆ ಹೋದಾಗ ಬಾಬಾ ದರ್ಶನ ಮಾಡೋಕ್ಕಿಂತ ಮುಂಚೆ ಗ್ರಾಮ ದೇವತೆಯಾದ ಖಂಡೋಬಾ ಮಂದಿರ್ಗೆ ಭೇಟಿ ನೀಡಲೇಬೇಕು. ನಾವು ಮಂತ್ರಾಲಯಕ್ಕೆ ಪ್ರತಿ ಸತಿ ಭೇಟಿ ನೀಡಿದಾಗ ಹೇಗೆ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗ್ತೀವೋ ಅದೇ ರೀತಿ ಶಿರಡಿಗೆ ಬಂದಾಗ ಪ್ರತಿ ಸತಿ ಖಂಡೋಬಾ ಮಂದಿರಕ್ಕೆ ಫಸ್ಟ್ ಹೋಗಿ ಆಮೇಲೆ ನಂತರ ಬಾಬನ ದರ್ಶನ ಮಾಡೋದು ಇಲ್ಲಿನ ಪ್ರತೀತಿ. ಗ್ರಾಮ ದೇವತೆಯಾದ ಖಂಡೋಬಾ ಮಂದಿರದ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸಾಯಿಬಾಬಾದು ದ್ವಾರಕಾಮಯಿ ಮತ್ತು ಚಾವಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಒಳಗಡೆಯಿಂದ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಪ್ರಾಹಿಬಿಟೆಡ್ ಆಗಿದೆ, ಅದಕ್ಕೋಸ್ಕರ ಆಚೆಯಿಂದ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಸ್ನೇಹಿತರೆ, ನೀವಿವಾಗ ನೋಡ್ತಾ ಇರೋದೇ ಚಾವಡಿ. ಎಷ್ಟೋ ಜನ ಭಕ್ತರುಗಳು ಪ್ರತಿನಿತ್ಯ ಬಾಬಾರವ್ರ ಹತ್ರ ಬಂದು ತಮ್ಮ ಕಷ್ಟ ಮತ್ತು ಸಮಸ್ಯೆಗಳನ್ನು ಈ ಚಾವಡಿಯಲ್ಲಿ ಹೇಳ್ಕೊಳ್ತಾ ಇದ್ದಾರಂತೆ. ಬಾಬಾ ಈ ಚಾವಡಿಯಲ್ಲಿ ಕೂತು ಅವರ ಕಷ್ಟ ಮತ್ತು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ನೀಡ್ತಾ ಇದ್ರಂತೆ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಜಾಗನೇ ಶಿರಡಿಯಲ್ಲಿರೋ ದ್ವಾರಕಾಮಯಿ. ಬಾಬಾರವರು ಎಷ್ಟೋ ವರ್ಷ ಈ ಜಾಗದಲ್ಲಿ ವಾಸ ಇದ್ರಂತೆ. ಬಾಬಾರವರ ಎಷ್ಟೋ ಲೀಲೆಗಳು, ಪವಾಡಗಳು ಮತ್ತು ಚಮತ್ಕಾರಗಳು ಈ ಜಾಗದಲ್ಲಿ ನಡೆದಿದೆ. ನಾನು ಹಿಂದೆ ನೋಡ್ತಾ ಇರೋದು ಶಿರಡಿಯ ಪ್ರಸಿದ್ಧವಾದ ಭೋಜನಾಲಯ ಅಥವಾ ಪ್ರಸಾದಾಲಯ ಅಂತ ಕರೀತಾರೆ. ಈಗ ಶಿರಡಿಯಲ್ಲಿರೋ ಫ್ರೀ ಪ್ರಸಾದಾಲಯಕ್ಕೆ ಬಂದಿದ್ದೀವಿ. ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಟ್ ಹಂಗೆ ಆ ಫುಡ್ಡು ಏನೇನು ಕೊಡ್ತಾರೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಬಂದಿದ್ದೀವಿ ಫೈನಲಿ ಪ್ರಸಾದದ ಕೌಂಟ್ರಿಗೆ. ಪ್ರಸಾದ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದೇನೋ ಸಜ್ಜಿಗೆ ಥರ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಒಂದು ಕಾಳು ಥರ ಇದೆ, ಕಾಳಿಂದು ಭಾಜಿ, ಇದು ಭಾಜಿನೋ ಸೊಪ್ಪು ಅಂತಾರೆ ಅದನ್ನು. ಆಮೇಲೆ ನೆಕ್ಸ್ಟು ಅನ್ನ, ಆಮೇಲೆ ಇದು ದಾಲ್, ಇದು ಜೊತೆಗೊಂದು ಚಪಾತಿ ಕೊಟ್ಟಿದ್ದಾರೆ. ಆಮೇಲೆ ನಾವು ಮಧ್ಯಾಹ್ನ ನೋಡಿದಾಗ ಇದು ಬಟಾಣಿದು ಸಾಗು ಹಾಕಿದ್ರು, ಬಟ್ ಇದ್ರ ಥರ ಇನ್ನೊಂದು ತರಕಾರಿ ಸಾಗು ಹಾಕಿದ್ರು. ಒಂದೊಂದು ಟೈಮ್ಗೂ ಚೇಂಜಸ್ ಆಗುತ್ತೆ ಮೆನ್ಯೂ. ಬಟ್ ಚಪಾತಿ, ವೈಟ್ ರೈಸು, ಆಮೇಲೆ ಈ ಸ್ವೀಟು ಯಾವುದಾರ ಒಂಥರ ಅಂತೂ ಇದ್ದೇ ಇರುತ್ತೆ, 100% ಇದೆ. ನೋಡಿ ಸ್ನೇಹಿತರೆ, ಒಂದು ಸತಿ ನೀವು ದೇವಸ್ಥಾನದಿಂದ ಆಚೆ ಬಂದಾದಮೇಲೆ ಪ್ರತಿ ಧರ್ಮಕ್ಷೇತ್ರಗಳಲ್ಲಿ ಹೇಗೆ ಸುತ್ತಮುತ್ತ ಅಂಗಡಿಗಳಿರುತ್ತೋ ಅದೇ ರೀತಿ ಶಿರಡಿಯಲ್ಲಿ ಕೂಡ ಅಂಗಡಿಗಳು ಮತ್ತು ಮಳಿಗೆಗಳಿದೆ. ನೀವು ಇಲ್ಲಿ ಬೇಕಂದರೆ ಬಾಬಾ ಮೂರ್ತಿಗಳನ್ನು, ಪ್ರಸಾದ ಮತ್ತು ಪೇಂಟಿಂಗ್ಸ್ನ ಏನು ಬೇಕಾದರೂ ನೀವು ತೊಗೋಬೋದು ಈ ಜಾಗದಲ್ಲಿ. ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೇಟ್ ಇದೆ. ನೀವು ಯಾವ ಅಂಗಡಿಯಲ್ಲಿ ಕಮ್ಮಿ ಆಗುತ್ತೋ ಆ ಅಂಗಡಿಯಲ್ಲಿ ನೋಡಿಬಿಟ್ಟು ತೊಗೋಬೇಕು. ಸೊ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸೋ ಪ್ರಯತ್ನ ನಾವು ಮಾಡಿದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.